नमस्कार, मी ज्योती सदामते. जनशक्ती वॉइस न्यूज या चॅनलमध्ये आपले सहर्ष स्वागत. आता पाहूया आपण आजच्या ताज्या घडामोडी. कारदगा येथे दिनांक 7 जानेवारी रोजी 6वे कन्नड साहित्य संमेलन. कारदगा येथील कन्नड बळग आयोजित 6वे कन्नड साहित्य संमेलन रविवार दिनांक 7 जानेवारी रोजी साहित्यिक पत्रकार डॉक्टर सरजू काटकर यांच्या अध्यक्षतेखाली संपन्न होणार असल्याची माहिती राजू खिचडे यांनी पत्रकार परिषदेत दिली. ते म्हणाले, त्या दिवशी सकाळी 8 वाजता ध्वजारोहण, भुवनेश्वरी पूजन, ग्रंथपूजन, कुंभमेळा, भुवनेश्वरी मिरवणूक होईल. 10:30 वाजता उद्घाटन समारंभ मंत्री लक्ष्मी हेंबाळकर यांच्या हस्ते होणार आहे. दीप प्रज्वलन आमदार प्रकाश हुक्केरी, सरस्वती प्रतिमा पूजन आमदार शशिकला जोल्ले व खासदार अण्णासाहेब जोल्ले यांच्या हस्ते होणार आहे. अल्लमप्रभू सभामंडप उद्घाटन उत्तम पाटील व अण्णासाहेब हावले यांच्या हस्ते. यावेळी कुलरत्न भूषण मुनी महाराज, संपादना महास्वामी, दरीखान महाराज व साधनानंद महाराज यांचे दिव्य सानिध्य आहे. स्वागत अध्यक्षा ग्रामपंचायत अध्यक्षा सुजाता वडर आहेत. प्रमुख पाहुणे म्हणून आमदार गणेश हुक्केरी, आमदार चन्नराज हट्टीहोळी व विविध मान्यवर उपस्थित राहणार आहेत. स्वाभिमानी शेतकरी संघटनेचे अध्यक्ष राजू शेट्टी यांचा विशेष सन्मान करण्यात येणार आहे. दुपारी 12:30 वाजता विविध चर्चासत्रे होणार आहेत. 2:30 वाजता विजयपुरा येथील कवी हजरत अली देगीनाळ यांच्या अध्यक्षतेखाली काव्यवाचन कार्यक्रम. सायंकाळी 5 वाजता कन्नड संमेलनाचा समारोप समारंभ चिक्कोडी संपादना महास्वामीजी यांच्या दिव्य सानिध्यात होणार आहे. पत्रकार परिषदेला ग्रामपंचायत अध्यक्षा सुजाता वडर, माणिक चंदगडे, संजय गावडे, सुभाष ठकाणे, महावीर पाटील, महादेव डांगे, किरण सदलगे, शकुंतला कमते, पांडुरंग वडर, किरण नरवाडे, अभिजित देसाई, मंगल डांगे, स्वाती कांबळे, बाळाबाई दळवाई, शरीदा पटेल, निर्मला बागे आदी उपस्थित होते. जनशक्ती वॉइस न्यूजसाठी बोरगावहून अशोक दुर्गमर्गे. ಪರಮಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ಪ್ರಾರಂಭವಾಗಿರುವಂಥ ಈ ಸಮ್ಮೇಳನ ಇದೇ ರೇವಾನ್ DS ನಾಡಿಗೆ ಪದವಿ ಪೂರ್ವ ಆವರಣದಲ್ಲಿ ಈ 6ನೆಯ ಕನ್ನಡ ಸಮಾವೇಶ ನಡೀತಾ ಇದೆ. ಈ ಕನ್ನಡ ಸಮಾವೇಶದ ಸರ್ವಾಧ್ಯಕ್ಷವನ್ನು ಶ್ರೀ ಡಾಕ್ಟರ್ ಸರ್ಜು ಕಾಟ್ಕರ್, ಹಿರಿಯ ಸಾಹಿತಿಗಳು ಬೆಳಗಾವಿ ಇವರ ಸರ್ವಾಧ್ಯಕ್ಷದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನಾಗಿ 108 ಕುಲಭೂಷಣ ರತ್ನ ಮುನಿ ಮಹಾರಾಜರು, ಪರಮ ಪೂಜ್ಯ ಶ್ರೀ ಶ್ರೀ ಮಣಿಪ್ರ ಸಂಪದಾ ಮಹಾಸ್ವಾಮಿಗಳು, ಪರಮ ಪೂಜ್ಯ ದರಿಖಾನ್ ಅಜ್ಜನವರು, ಪರಮ ಪೂಜ್ಯ ಸಾಧನಾನಂದ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಈ 6ನೇ ಕನ್ನಡ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ಉದ್ಘಾಟಕರಾಗಿ ನಮ್ಮ ಭಾಗದ ಮಹಿಳಾ ಸಚಿವರು ಸೌ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ಇವರ ಅಮೃತಾಸ್ತ್ರದಿಂದ ನಡೀತಾ ಇದೆ. ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಸನ್ಮಾನ್ಯ ಶ್ರೀ ಪ್ರಕಾಶ್ ಬಾಬಣ್ಣ ಹುಕ್ಕಿರೆ, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ ಇವರ ಅಮೃತಾಸ್ತ್ರದಿಂದ ನಡೀತಿದ್ದು, ಸರಸ್ವತಿ ಭಾವಚಿತ್ರದ ಪೂಜೆಯನ್ನು ಸೌ ಶಶಿಕಲಾ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಶ್ರೀ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆ ಶಾಸಕರು ಹಾಗೂ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಇವರ ಅಮೃತಾಸ್ತ್ರದಿಂದ ನಡೀತಾ ಇದೆ. ವಿಶೇಷವಾಗಿ ಈ 6ನೇ ಕನ್ನಡ ಸಾಹಿತ್ಯ ಸಮಾವೇಶವನ್ನು ಪರಮ ಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ನಡೀತಾ ಇದೆ. ಅವರ ಒಂದು ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ಸಹ ಸನ್ಮಾನ್ಯ ಶ್ರೀ ಗಣೇಶ್ ಪ್ರಕಾಶ್ ಹುಕ್ಕಿರೆ ಹಾಗೂ ಒಂದು ಕಾವ್ಯ ಸಂಗ್ರಹದ ಬಿಡುಗಡೆಯನ್ನು ಶ್ರೀ ಚನ್ನರಾಜ್ ಹಟ್ಟಿಹೊಳಿ, ವಿಧಾನ ಪರಿಷತ್ ಸದಸ್ಯರು, ಅವರ ಅಮೃತಾಸ್ತ್ರದಿಂದ ನಡೀತಾ ಇದೆ. ಈ ಕಾರ್ಯಕ್ರಮದ ಸಭಾಮಂಟಪ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಉತ್ತಮ ಪಾಟೀಲರು, ಸಹಕಾರ ರತ್ನ ವಿಜೇತರು, ಜೊತೆಗೆ ವೇದಿಕೆ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬ್ ನರಸು ಹೌಲೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರ ಅಮೃತಾಸ್ತ್ರದಿಂದ ನಡೀತಾ ಇದೆ. ಮುಂಜಾನೆ 8 ಗಂಟೆಗೆ ಆನೆ, ಕುದುರೆ, ಒಂಟೆ, ವಿವಿಧ ಕಲಾ ತಂಡಗಳ ಒಂದು ಮೆರವಣಿಗೆ ಅಂತ ನಡೀತಾ ಇದೆ. ಮುಂಜಾನೆ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ. ಈ ಧ್ವಜಾರೋಹಣವನ್ನು ಸೌ ಗೀತಾಂಜಲಿ ವಿಜಯಮಾಣಿ
ಅಧ್ಯಕ್ಷರು ಬೋರ್ಗಾವಾಡಿ ಗ್ರಾಮ ಪಂಚಾಯಿತಿ ಇವರ ಅಮೃತಾಸ್ತದಿಂದ ನಡೀತಾ ಇದೆ. ಭುವನೇಶ್ವರಿ ಪೂಜೆ ನಡೀತಾ ಇದೆ. ಈ ಭುವನೇಶ್ವರ ಪೂಜೆಯನ್ನ ಸೌ ಮತ್ತು ಶ್ರೀ ನಿವೃತ್ ಮಾರುತಿ ಧನ್ಗರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕಾರದಗ ಇವರ ಅಮೃತಾಸ್ತದಿಂದ ನಡೀತಾ ಇದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮಾ ಪೂಜೆ ಸೌ ಮತ್ತು ಶ್ರೀ ಸುಭಾಷ್ ಸದಾಶಿವ ಕರಡೆ ದಂಪತಿಗಳ ಹಸ್ತೆ ನಡೀತಾ ಇದೆ. ಗ್ರಂಥ ಪೂಜೆ ಸೌ ಮತ್ತು ಶ್ರೀ ಅಮೋಲ್ ಬಾಬಾ ಸಾಹೇಬ್ ಹುಂಡೆ ದಂಪತಿಗಳಿಂದ ನಡೀತಾ ಇದೆ. ಕುಂಭಮೇಳಕ್ಕೆ ಚಾಲನೆ ಸೌ ಮತ್ತು ಶ್ರೀ ರಾಹುಲ್ ಸಂಜಯ್ ರತ್ನಾಕರ್ ಗ್ರಾಮ ಪಂಚಾಯತ್ ಸದಸ್ಯರು ಇವರ ಅಮೃತಾಸ್ತದಿಂದ ನಡೀತಾ ಇದೆ. ಮೆರವಣಿಗೆಗೆ ಚಾಲನೆ ಶ್ರೀ ಮಿಲಿಂದ್ ಆತ್ಮಾರಾಮ್ ಗುಡಿಕೆ ಗ್ರಾಮ ನಾಗರಿಕ ಸೇವಾ ಕೇಂದ್ರ ಇವರ ಅಮೃತಾಸ್ತದಿಂದ ನಡೀತಾ ಇದೆ. ಜೊತೆಗೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಭಾಗದ ನೆಚ್ಚಿನ ನಾಯಕರು, ರೈತರ ಕಣ್ಮಣಿ ಆದಂತಹ ಸನ್ಮಾನ್ಯ ಶ್ರೀ ರಾಜು ಶೆಟ್ಟಿಯವರ ಒಂದು ವಿಶೇಷ ಸತ್ಕಾರ ಸಮಾರಂಭ ಜೊತೆಗೆ ಅವರಿಗೆ ಒಂದು ಪುರಸ್ಕಾರವನ್ನು ಸಹ ಈ 6ನೇ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಮೊದಲೇ ಗೋಷ್ಠಿ ನಡೀತಾ ಇದೆ, 2ನೇ ಕವಿಗೋಷ್ಠಿ, आनंतर समारोप समारंभ संजय. ताज्या बातम्यांसाठी चॅनलला सबस्क्राईब करा, बेल आयकॉनवर क्लिक करा आणि हा व्हिडिओ सर्व सोशल मीडिया साईटवर शेअर करा.